ಕೂತ್ಕೊಳ್ಳಿ. ಅಲ್ಲ ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಿರ್ತೀರಿ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ. ಅಲ್ಲ ಪ್ರಶ್ನೆ ನಿಮಿಷ ಆಯ್ತ್ರಿ ಸಿಂಪ್ಲಾ ಪ್ಲಾಟ್ ಓದಿದಿರ ನೀವು ಮತ್ತೆ ಹೌದ್ರಿ. ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ. ಅಲ್ಲ ನೋಡ್ರಿ ಹಂಗಲ್ರಿ. ನೀವು ಸಿಮ್ಲಾ ಸಿಮ್ಲಾ ಬಗ್ಗೆ ಏನು ಸಂಬಂಧ ರೀ? ನಾನೆಲ್ಲಿ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್ ಆಗಿದ್ದೀನಿ? ಇದು ಕಳೆದ 11 ವರ್ಷದಿಂದ ಏನ್ ನಡೀತಾ ಇದೆ. ಅದಕ್ಕೆ ನಮ್ಮ ಫ್ರೆಂಡ್ಗೆ ಹೇಳೋದು, ನೀವ್ ಹೇಳಿದ್ದು ಆಯ್ತು, ಎಲ್ಲ ಸರಿ ಇರ್ಲಿಕ್ಕಿಲ್ಲ ಹಿಂದ್ಗಡೆ ಅಂದ್ರೇನು? ಅಂದ್ರೆ ನಿಮ್ ತಾತ ಮಾಡಿದ ತಪ್ಪು ನೀನ್ ಸರಿ ಒಪ್ಕೋಬೇಕು, ನಿಮ್ಮಪ್ಪ ಮಾಡಿದ ತಪ್ಪು ನಾವು ಒಪ್ಕೋಬೇಕು, ನೀನ್ ಮಾಡಿದ ತಪ್ಪು ಮುಚ್ಚಾಕಬೇಕಾ? ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಮಾಡ್ತಾ ಇದ್ರೆ ಇಂದಿರಾ ಗಾಂಧಿ ಬಗ್ಗೆ ಪ್ರಸ್ತಾಪಗಳು ಆಗ್ತಿದ್ದಾವೆ. ಶಿಮ್ಲಾ ಒಪ್ಪಂದ ಮಾಡೋ ಟೈಮಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನ ಬಿಟ್ಟು ಕಳಿಸಿದ್ರು. ಅವತ್ತು ಪಿಒಕೆ ನೀವು ಕೇಳಬಹುದಾಗಿತ್ತು, ಅವತ್ತು ಪಾಕಿಸ್ತಾನ ಕೊಡಿಬಹುದಾಗಿತ್ತು. ಯಾಕೆ ಕೊಡುದಿಲ್ಲ ಅವತ್ತು? ಹೌದಲ್ಲ. ಈಗ ಇದೇ ಪ್ರಶ್ನೆ ಇವ್ರನ್ನ ಫಸ್ಟ್ ಕೇಳ್ಬಿಡ್ರಿ ನೀವು. ಇವ್ರನ್ನ ಅಲ್ಲೇ ಕೇಳ್ರಿ ರೀ. ನೀವು ಅಲ್ರಿ ಒಂದ್ ನಿಮಿಷ ಕೇಳಿ. 11 ವರ್ಷದ ಬಗ್ಗೆ ನೀವು ಮಾತಾಡಲ್ಲ. ಹೌದು, 93,000 ಸೈನಿಕರಿಗೆ ಯಾಕೆ ಬಿಟ್ಟು ಕಳಿಸಿದ್ರಿ? ಬಂದು ಶಿಮ್ಲಾ ಒಪ್ಪಂದ ಯಾಕೆ ಮಾಡ್ಕೊಂಡ್ರಿ? ಅವತ್ತು ಗೊತ್ತಿದ್ದಲ್ಲ ಪಾಕಿಸ್ತಾನ ಕೇಳ್ರಿ ಸಪೋರ್ಟ್ ಮಾಡ್ತಿದ್ರೆ ಅವತ್ತು ಗೊತ್ತಿಲ್ಲ. ಯಾಕೆ ಇಂದಿರಾ ಗಾಂಧಿ ಕಳಿಸಿದ್ರಿ? ಶಿಮ್ಲಾ ಒಪ್ಪಂದದಿಂದ ಏನ್ ಅನುಕೂಲ ಆಯ್ತು? ನಿಮಗೆ ಕೇಳ್ತೀನಿ. ನಿಮ್ಮ ಹೆಸರು ಏನ್ ಹೇಳಿದ್ರು? ಶ್ರೀನಿವಾಸ್ ಅವರೇ. ವಾರ್ ಟ್ರೇಡ್ ನಲ್ಲಿ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ, ಟ್ರೀಟಿಸ್ ಏನಾಗುತ್ತೆ? 93,000 ಜನ ದೇವರ ನೀಲ್ ಡೌನಿಂಗ್ ಆಯ್ತು. ಏನಾಯ್ತು? ನೀಲ್ ಡೌನ್ ಆಯ್ತು. ಇವತ್ತು ಕೂಡ ವಾರ್ಫೇರ್ ನಲ್ಲಿ ನಮ್ಮವ್ರು ಅಲ್ಲಿ ಸಿಕ್ಕಂಡ್ರೆ ಅಲ್ಲವ್ರು ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಟ್ರೇಡ್. ಆ ವಾರ್ಫೇರ್ ನ ಬಿಟ್ಟು ಕಳಿಸಿದ್ದಾರೆ. ಆಯ್ತು ರೀ. ಸಿಮ್ಲಾ ಒಪ್ಪಂದ ಹೇಳ್ರಿ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಿರ್ತೀರಿ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ. ಅಲ್ಲ ಪ್ರಶ್ನೆ ಉಲ್ಟಾ ನಿಮಿಷ ಆಯ್ತ್ರಿ ಸಿಂಪ್ಲಾ ಪ್ಲಾಟ್ ಓದಿದಿರ ನೀವು? ಏನಿದೆ ಹೇಳ್ರಿ. ಏನಿದೆ? ಇಫ್ ದೇರ್ ಇಸ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ 2 countries, it has to be resolved with us only. There should be no third party, no third country ಬರ್ಬೇಕಂತಿದೆ. ಎಲ್ಲಿ? ಶಿಮ್ಲಾ ಒಪ್ಪಂದದಲ್ಲಿ. ಮತ್ತೆ ಅದೇ ಯಾರು ಶಿಮ್ಲಾ ನೀವ್ ಹೇಳ್ರಲ್ಲ ಅಲ್ರಿ. ಫಾಲೋ ಏನ್ ಮಾಡ್ತಾನೆ ಇದೀವಿ. ನೀವು ಫಾಲೋ ಮಾಡ್ತಾನೆ ಅಲ್ರಿ. ನೀವು ಕೇಳ್ರಿ ಅಲ್ಲ ಕೇಳ್ರಿ ಅಲ್ಲ ಒಂದ್ ನಿಮಿಷ ಕೇಳ್ರಿ. ಈಗ ಕೇಳ್ರಿ ಅದೇ ಕೇಳ್ರಿ ಅಲ್ರಿ. ಈಗ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ತಸ್ಕಂಡ್ ಬಗ್ಗೆ ಇನ್ನೊಂದ್ಸಲಿ ಕೇಳ್ರಿ. ಅಲ್ಲ ಈಗ ಯಾಕೆ ತೊಗೊಂಡು ಏನ್ ಮಾಡ್ತಾನೆ ನೀವು? ಅದಕ್ಕೇನು ಅಲ್ರಿ ಅಮೆರಿಕಾ ಕೇಳ್ರಿ ಸುಬ್ರೆ ಏನ ಸುಮ್ನೆ ಮಾತಾಡ್ಬೇಡ್ರಿ. ತಸ್ಕಂಡ್ ವಿಷಯದಲ್ಲ ನಿಮಗೆ ಅಲ್ರಿ. ನಿಮ್ ಪ್ರಾಬ್ಲಮ್ ಏನ ಗೊತ್ತಾ? ಹೇಳ್ರಿ ನಿಮ್ ಪ್ರಾಬ್ಲಮ್ ಅದು. ನೀವು ನಾವ್ ಹೇಳಿಲ್ರಿ ಕೇಳ್ರಿ ಕೆಪಿಸಿಸಿಎಲ್ ಬಂದಿರ್ತಕ್ಕಂಥದ್ದು ಅದು ನೀವು ಏನಾಗಿದೆ, ಅದು ಗಾಂಧಿ ಅವ್ರು ಬಂದಿರ್ತಕ್ಕಂಥದ್ದು ಕೋರ್ಟ್. ಅದು ಅದ್ರ ಬಗ್ಗೆ ನಾವು ರಾಹುಲ್ ಗಾಂಧಿ ಕೇಳ್ರಿ. ಸುಮ್ನೆ ಏನನ್ನ ಮಾತಾಡ್ಬೇಡಿ. ಯು ಹ್ಯಾವ್ ಟು ಲಿಸನ್. ಕೇಳ್ರಿ. ಐ ಆಮ್ ನಾಟ್ ಏಟ್ ಟು ಟಾಕ್ ಟು ಯು. ನೋಡ್ರಿ ಏನ್ ಮಾತಾಡಿದ್ರೆ ಬಟ್ ಮಾಡಿದೀವಿ ಅಲ್ರಿ. ಏನು ಮತ್ತೆ ಹೌದ್ರಿ. ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ. ಅಲ್ಲ ನೋಡ್ರಿ ಹಂಗಲ್ರಿ. ನೀವು ಸಿಮ್ಲಾ ಬಗ್ಗೆ ಏನು ಸಂಬಂಧ ರೀ? ನಾನೆಲ್ಲಿ ಎಸ್ಕೇಪ್ ಆಗಿದ್ದೀನಿ? ಏನ್ ಎಸ್ಕೇಪ್ ಆಗಿದ್ದೀನಿ? ತಡ್ರಿ ಒಂದ್ ನಿಮಿಷ. ಏನ್ ಎಸ್ಕೇಪ್ ಆಗಿದೆ? ಅಲ್ಲಿ ತಡ್ರಿ ಮಾತಾಡೋಣ. ಅದೇ ಅಲ್ಲ ಏನ್ ಎಸ್ಕೇಪ್ ಆಗಿದೀವಿ ಹೇಳ್ರಿ. ಅದು ಗೊತ್ತಿಲ್ರಿ. ಅದಕ್ಕೆ ಅದಕ್ಕೆ ನಮ್ದೇನಾಗಿದೆ ಗೊತ್ತಾ? ಟ್ರಂಪ್ನವರು ಪದೇ ಇಟ್ ಇಸ್ ಬಿಕಾಸ್ ಆಫ್ ಟ್ರೇಡ್ ಅಂತ ಹೇಳ್ತಿದ್ದಾರೆ. ಆಯ್ತಲ್ವಾ? ಈಗ ನಾವು ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ನಮ್ಗೆ ಸಹಜವಾಗಿ ಬರ್ತಾರೆ. ಈಗ 83 ಏನಾಗಿದ್ದು 70 ಆಗಿರುತ್ತೆ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು. ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡ್ ಬರ್ತೀನಿ. ಈಗ ಬಲೂಚಿಸ್ತಾನ ಬಗ್ಗೆ ಅವ್ರು ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಇಲ್ಲ, ಸುಳ್ಳು ಹೇಳ್ಬಾರ್ದು. ಅವರು ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಬರೋದು, ಸಿಮ್ಲಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ. ಅದಾದ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ಇವ್ರು ನಮ್ಮನೆ ಕೇಳೋದು. ಈಗ ಯಾವಾಗ ಇವ್ರನ್ನ ಪ್ರಶ್ನೆಗಳು ಏನಾನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಪ್ರಿಪೇರ್ ರೀ. ನಾನು ಹೇಳ್ತಿರೋದು ನಾನು ಮಾಧ್ಯಮವ್ರನ್ನ ಕೇಳ್ರಿ ಅಂತ ಹೇಳಿ ನಾನು ಕೇಳ್ರಿ. ಒಂದ್ ನಿಮಿಷ ಕೇಳ್ರಿ. ಲೆಟ್ ಮಿ ಕಂಪ್ಲೀಟ್. ನಾನು ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳ್ರಿ ಅಂತ. ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ, ಈ ತರದ ಪ್ರಶ್ನೆ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊರ್ದು ನಾನು ಬ್ಲೇಮ್ ಮಾಡಕ್ ಹೋಗಿಲ್ಲ. ಹೇಳಿ ಯಾರು ರೀ? ಸಿಎಂ ಅವರು ರೆಫರೆನ್ಸ್ ಯಾವ ರೆಫರೆನ್ಸ್ ಹೇಳಿದಾರೆ ಗೊತ್ತಾ? ಅನಿವಾರ್ಯತೆ ಇದ್ರೆ ಮಾಡ್ರಿ ಅನ್ನೋ ರೆಫರೆನ್ಸ್ ಅವ್ರು ಹೇಳಿರ್ತಕ್ಕದ್ದು. ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್. ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ ನಾಗ ಏನಾಗಿತ್ತಲ್ಲಿ ಎಲ್ಲಾ ಪಾರ್ಟಿಗಳು ನೋಡ್ರಿ. ನಾನು ಒಬ್ಬ ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ, ಪಾರ್ಟಿ ಸ್ಟ್ಯಾಂಡೇ ಬೇರೆ ಇರ್ತದೆ. ಇವತ್ತು ಬಿಜೆಪಿನ ಕಡೆ ಕೆಲವರು ಬ್ಯಾಡ್ ಅನ್ನೋರು ಇರ್ಬೋದು, ಕೆಲವರು ಓಕೆ ಅನ್ನೋರು ಇರ್ಬೋದು.
ಅದಕ್ಕೇನು ಸಂಬಂಧ ಇದೆ?